ಡೈವರ್ಸ್ ಕೊಡ್ತೀನಿ ಅಂತ ಎಲ್ಲ ಇದು ಎದುರಿಸಿದನಪ್ಪ. ಮಾನಸಿಕ ನನ್ನ ಮಗಳು ಒಂದು ಮಾತಂದು ನಾನು ಸಾಕಿಲ್ಲ, ನನ್ನ ಮಗಳಿಗೆ ಹಂಗೆ ಸಾಕಿದ್ವಿ. ಭಾಳ ಟಾರ್ಚರ್ ಕೊಟ್ಟಿದಾರಪ್ಪ. ದೊಡ್ಡಕ್ಕ ಬರೀ ಚುಚ್ಚು ಮಾತಾಡೋಳಂತೆ. ವರದಕ್ಷಿಣೆನು 30 ತೊಲ ಬಂಗಾರ, ಒಂದು 5 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿದ್ವಿ. ಮದುವೆ ಮಾಡಿದ ಜನ ಎಲ್ಲ ನೋಡಿದಾರಪ್ಪ, ಮದುವೆ ಹೆಂಗೆ ಮಾಡಿದ್ರು ಹೆಂಗೆ ಮಟ್ಟಿದ್ರು ಅಂತಂದು. ನಾವು ಫೋನ್ ಮಾಡಿ ಈಗ ನನ್ನ ಮಗಳು ನಮ್ಮೂರಿಗೆ ಇದ್ಲಲ್ಲ, ಫೋನ್ ಮಾಡಿ ಯಾರಯ್ಯ ಏನು ಬೇಕಾದನ್ ಗಂಡ ಮನೆಗೆ ಬರ್ಬೇಕಾನೆ, ಮನೆಗೆ ಬಂದು ಬೆಲೆ ಗೌರವದಿಂದನ ದೇವಸ್ಥಾನಕ್ಕೆ ಬರ್ತಾನೆ ಲಾಯರ್ ಕರ್ಕೊಂಡು ಡೈವರ್ಸ್ ಮಾಡೋಕ್ಕೆ ಸೈನ್ ಹಾಕಕ್ಕೆ ಕರ್ಕೊಂಬರ್ರಿ ದೇವಸ್ಥಾನಕ್ಕೆ ಅಂತ ಯಾರ್ರಿ ಅಂತ ಮಾತು ಅನ್ಸ್ಕೊಂತಾಳೇನಪ್ಪ ಆಕೆ ಎಷ್ಟು ಬೆಲೆ ಗೌರವಸ್ತಿ ಆಕೆ. ಭಾಳ ನೊಂದು ತಕೊಂಡಪ್ಪ. ಒಬ್ರ ಹತ್ರ ಒಂದು ಮಾತು ಕೇಳೋ ಮಗಳಲ್ಲ ಆಕೆ. ಏಪ್ರಿಲ್ ತಿಂಗಳಾಗ ಇಷ್ಟಪಟ್ಟು ಅಂದರೆ ಈಗ ಅವನೊಬ್ಬ ಆಫೀಸರು ಒಳ್ಳೇದಾಕತ್ತಮ್ಮ, ಅನುಭವ ಇರ್ತತೆ ಅಂತಂದು ದೊಡ್ಡರು ಹೇಳತ್ತಿಗೆ ನಾವು ಮದುವೆ ಮಾಡಿ ಬಿಡು, ದೊಡ್ಡರು ಹೇಳಿದ ಮಾತಿಗೆ ಇದು ಮಾಡ್ಬೇಕಲ್ಲ ಅಂತಂದು ಪಾಪ ಮದುವೆ ಅದು ಇಷ್ಟಪಟ್ಟೆ. ಆಕೆಗೆ ಇಷ್ಟ ಒಳ್ಳೇದಾಕತ್ತಲ್ಲ ಅಂತಂದು ಆ ಮದುವೆ ಎಂಗೇಜ್ಮೆಂಟ್ ಆದಂಗ ಮದುವೆ ಆಗೋ ತನಕನೂ ಚೆನ್ನಾಗಿ ಅವನ ಹತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ದಾನೆ. ಪಾಪ ಈಕೆನೂ ಹಂಗೆ ಬಿಡು ಚೆನ್ನಾಗಿ ನೋಡ್ಕೊಂತಾನೆ, ಇದಕ್ಕಿಂತ ಇನ್ನೇನು ಅಂತಂದು ಆಕೆ ನಂಬಿಬಿಟ್ಟಿದ್ದಾಳೆ. ತಾಳಿ ಕಟ್ಟಿದ ಮ್ಯಾಗಳಿಂದ ಅವನು ಒಂಥರ ರಾಕ್ಷಸ ಮಾಡ್ದಾಗ ಮಾಡಿದಾನಪ್ಪ ನನ್ನ ಮಗಳಿಗೆ. ನಮ್ಮ ಅಮ್ಮ ಹೇಳಿದ್ದೆ ಫೈನಲ್ಲು, ನಮ್ಮ ಅಮ್ಮ ಹೇಳ್ದಂಗೆ ಕೇಳಬೇಕು. ನಮ್ಮ ಅಕ್ಕ ಹೇಳಿದ್ದೆ, ನಮ್ಮ ಆಕೆ ಒಂದು ಬಟ್ಟೆ ಉಟ್ಕೋಬೇಕು ಅಂದ್ರೆ ಅವ್ರ ಅಮ್ಮ ನೀನು ಈ ಬಟ್ಟೆ ಸೀರೆ ಉಟ್ಕೋಬೇಕು ಅಂದ್ರೆ ಸೀರೆನೇ ಉಟ್ಕೋಬೇಕಂತಕ್ಕೆ. ಅವರೆಲ್ಲ ದಿಂಡ್ದಳ್ಳೆ ಕಣಪ್ಪ. ಅವ್ರ ಅಕ್ಕ ಗಂಡು ಮನೆಗೆ ಇರ್ಬೇಕು ತಾನೆ, ಎಲ್ಲರೇ ಇರ್ಲಪ್ಪ ಅಕ್ಕ ತಂಗಿಯರು ಅವ್ರವ್ರ ತವ್ರ ಮನೆಗೆ ಇರ್ಲಿ, ನಾವು ಬೇಡ ಅನ್ನಲ್ಲ. ನನ್ನ ಮಗಳಿಗೆ ಬರೀ ಚುಚ್ಚು ಮಾತಾಡೋಳ ಅಂತ ಕಣಪ್ಪ ಆಕೆ. ನನ್ನ ಮಗಳು ಭಾರಿ ಅಯ್ಯೋ ಅಂದದಾಳೆ. ನಮಗೆ ನ್ಯಾಯ ಬೇಕು, ಅವನಿಗೆ ಜೀವವಿದ ಶಿಕ್ಷೆ ಮಾಡ್ಬೇಕಪ್ಪ. ನನ್ನ ಆಟಗಳಿಗೆ ಮೊಬೈಲ್ನಾಗ ಎಷ್ಟು ನನ್ನ ಹೆಸರು ರುದ್ರಮ್ಮ ಕಣಪ್ಪ, ಲತಾ ಅಂತ